ಮನೋಜ್, ಏನ್ ಮನೋಜ್ ಮತ್ತೆ? ಟೈಮ್ ಸರಿ ತಗೋಬೇಕು ರೋಹಿಣಿ. ಎಲ್ಲ ಕಾಲಿಡಿ. ಮನೋಜ್ ಬೇಡ ಮನೋಜ್, ಪ್ಲೀಸ್, ನನಗೆ ತುಂಬಾ ನೋವಾಗುತ್ತೆ. ನೀನ್ ಸರಿ ಹೋಗ್ಬೇಕಲ್ಲ ರೋಹಿಣಿ. ಓ ತನಕ ಪುಟ್ಟ, ನಾನು ಚೆನ್ನಾಗೇ ಇದ್ದೀನಿ. ನೋಡಿದ್ಯಾ, ನೀನು ನಾರ್ಮಲ್ ಆಗಿ ನನ್ನ ಯಾವತ್ತೂ ಈ ತರ ಬೈಯಲ್ಲ. ನಿನ್ ಮೈಯಲ್ಲಿ ಮಾವ ಇದಾರೆ, ಅಳಿಯಾನು ಅಧಿಕಾರದಲ್ಲಿ ಮಾತಾಡ್ತಿದ್ದಾರೆ. ಒಂದ್ ನಿಮಿಷ ಇರು. ಮಾವ, ನಾನು ಮನೋಜ್ ಕುಮಾರು, 5 ಡಿಗ್ರಿ ಫೇಮಸ್ ಬಿಸ್ನೆಸ್ ಮ್ಯಾನು. ನೋಡಿ ಇನ್ನೊಂದ್ಸಲ ನೀವ್ ಹೀಗೆಲ್ಲ ಬೈಯೋ ಹಾಗಿಲ್ಲ, ಸರಿನಾ? ತೆಪ್ಪ ನಿಮಗ್ ಬಿಟ್ಕೊಂಡಿದ್ಯಾ ನನಗ? ಅಯ್ಯೋ, ನಿನಗೆ ಅಪ್ಪ ದೇವ ಇಟ್ಕೊಂಡಿರೋದು. ಒಂದೇ ಒಂದ್ಸಲ ಕಾಲ್ ಮೇಲೆ ಹೊರಡ್ಬಿಡ್ತೀನಿ. ಮನೋಜ್ ದಯವಿಟ್ಟು ನೋಡಿ, ಇದೆಲ್ಲ ಸರಿಯಲ್ಲ. ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ಬಾರ್ದು. ಕೆಳಗ್ ನೋಡಿ. ಕೆಳಗೇನಿದೆ? ಫೋನ್ ನೋಡಿ, ಫೋನಲ್ಲಿ ಸ್ಕ್ರೋಲ್ ಮಾಡಿ ನೋಡಿ, ಬರ್ತಾ ಇದೆ. ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದನ್ನ ನಾವ್ ಎಂದಿಗೂ ಸಮರ್ಥಿಸ್ಕೊಳ್ಳೋದಿಲ್ಲ ಅಂತ ಬರ್ತಾ ಇದೆ ನೋಡಿ. ಏನ್ ಬರ್ತಾ ಇದೆ? ಸ್ಕ್ರೋಲ್ ಬರ್ತಾ ಇದೆಯಲ್ಲ. ಸ್ಕ್ರೋಲ್ ಟ್ರೋಲ್, ರಾತ್ರಿ ಆದ್ರೆ ರಾಗಿ ರೋಲ್ ಹಾಕೊಂಡು ಬಂದ್ ಓದಿದ್ಯಾ ನಮ್ ನೀನು? 5 ಡಿಗ್ರಿ ಮನೋಜ. ನಾನು ಕುಡಿದ್ಕಾಲು ನೋಡು, ತಗೋ. ಈಸ್ ರೋಹಿಣಿ, ಒಂದೇ ಒಂದ್ಸಲ ಹೊಡೆದು ಬಿಡ್ತೀನಿ, ಆಯ್ತಾ? ಯಾಕೆ ರೋಹಿಣಿ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಯಾವಳು ರೋಹಿಣಿ? ನಾನು ಲಕ್ಷ್ಮೀಪತಿ. ಹೊಡಿತೀಯ ನನ್ನ ಮಗಳಿಗೆ? ಹೊಡಿತೀಯ? ಹೊಡಿ ಬಾರೋ ಮಗನೇ, ಹೊಡಿ ಬಾರೋ, ಹೊಡಿ. ತನ್ನಂತೆ ಹೊಡಿತಾನೆ. ಆಯ್ತಾ, ತೃಪ್ತಿ ಆಯ್ತು. ಮಗಳು ಅಳಿಯನ್ನ ನೋಡ್ಬೇಕು ಅಂತ ಬಂದೆ, ನನ್ ತೃಪ್ತಿ ಆಯ್ತು. ನನ್ನ ಆತ್ಮಕ್ಕೆ ಈಗ ಶಾಂತಿ ಸಿಕ್ತು. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು. ಬರ್ತೀನಿ ಗಣಲೆ ಮನೋಜ. ಇಲ್ಲ ಬರಲ್ಲ, ಇನ್ಯಾವತ್ತೂ ಈ ಕಡೆ ಬರೋಲ್ಲ. ಹಾಗಾದ್ರೆ ನಿಜವಾಗ್ಲೂ ದೆವ್ವನ? ಹೌದು, ನಮ್ಮ ಮಾವ ಲಕ್ಷ್ಮೀಪತಿಗಳು ಬಂದಿದ್ರು. ಅಬ್ಬಾ, ಒಂದ್ ನಿಮಿಷ ಜೀವ ಬಾಯಿ ಬಂದ್ಬಿಟ್ಟಿತ್ತು. ಏನು ಹೊಟ್ಟೆ ಹೊಡೆದ್ಬಿಡ್ಲಪ್ಪ. ರೋಹಿಣಿ. ಯಪ್ಪೋ, ಇದೆ ಮೇಲೆ ಇದೆ. ಕೈಯೆಲ್ಲ ಸಿಡ್ಕೊಂಬಿಟ್ಟಿದೆ. ಅಯ್ಯೋ, ಏನಾಗ್ತಿದ್ಯಪ್ಪ? ಮೈಯೆಲ್ಲ ಹಗೂರ ಆಗ್ತಿದೆ. ತುಂಬಾ ಫ್ರೀ ಅನ್ನಿಸ್ತಿದೆ ಮನೋಜ್. ಓ, ಇವಾಗ ಮಾವ ಹೊರಟೋಗಿದ್ದಾರೆ. ದೇವ ಮೈ ಬಿಟ್ಟು ಹೋದ್ರೇನೆ ಈ ತರ ರಿಲ್ಯಾಕ್ಸ್ ಆಗೋದು. ಅಪ್ಪ ಮತ್ತೆ ಹಾಗಾದ್ರೆ ಇನ್ಯಾವತ್ತೂ ನನಗೆ ಹೊಡಿಯಲ್ಲ ತಾನೆ? ರೋಹಿಣಿ, ನಾನು ಯಾವತ್ತೂ ನಿನ್ ಮೇಲೆ ಕೈ ಮಾಡಿರ್ಲಿಲ್ಲ. ನಾನ್ ಕೈ ಮಾಡಿದ್ದು ನಮ್ಮ ಮಾವಂಗೆ, ಅದು ನಿನ್ ಮೇಲೆ ಇದೆ ಅಂತ ಅಷ್ಟೇ. ಮನೋಜ್, ಸರಿ ಬಾ ರೋಹಿಣಿ, ತಪ್ಪು ಸಮಾಧಾನ ಮಾಡ್ತೀನಿ. ತಪ್ಪು. ರವಿ ಸರ್, ನೀವ್ ಯಾಕೆ ಸರ್ವ್ ಮಾಡ್ತಾ ಇದ್ದೀರಾ? ಅದು ದೀಪಕ್ ಹುಷಾರಿಲ್ಲ ಅಂತ ಹೇಳ್ದೆ ಸರ್, ಅದಕ್ಕೆ ಮಲ್ಗಕ್ಕೆ ಹೇಳಿದೀನಿ. ನಿಮ್ಮ ಬಿಹೇವಿಯರ್ ತುಂಬಾ ಇಷ್ಟ ಆಯ್ತು. ಆದ್ರೆ ಇವತ್ತು ನಿಮ್ ಮ್ಯಾರೇಜ್ ಆನಿವರ್ಸರಿ ಅಲ್ವಾ? ಓ ಹೌದು ಸರ್, ಮರ್ತೇ ಹೋಗಿದ್ದೆ. ನಿಮ್ ಮಿಸ್ಸಸ್ ಫೋನ್ ಮಾಡಿಲ್ವಾ? ಗೊತ್ತಿಲ್ಲ ಸರ್, ಫೋನ್ ಸೈಲೆಂಟ್ ಅಲ್ಲಿ ಇತ್ತು. ನಾನ್ ಮಾತಾಡ್ತೀನಿ ಸರ್. ಇವತ್ತು ಒಂದಿನ ಅಲ್ವಾ, ಅಜಯ್ ಹೇಳ್ತೀನಿ, ಅವ್ನು ಅಡಿಗೆ ಮಾಡ್ತಾನೆ. ನೀವು ಮನೆಗೆ ಹೊರಡಿ. ಸರಿ ಸರ್, ಥ್ಯಾಂಕ್ ಯು. 15 ಮಿಸ್ ಕಾಲು. ಶ್ರುತಿ? ಥ್ಯಾಂಕ್ ಯು. ಅಲ್ಲ ಶ್ರುತಿ, ಅದು ಪ್ರತಿ ಗಂಡಸು ನನ್ನ ಹೆಂಡತಿ ಅವಳು ತಗೊಂಡ್ ಬಂದಿನ ಮರ್ಸೋ ಅಷ್ಟು ಪ್ರೀತಿಸ್ತಾನೆ. ದುಃಖನ ಮರೀಲಿ ಅಂತ ಜೊತೆ ಆಗ್ತಾನೆ, ಕಷ್ಟನ ಮರೀಲಿ ಅಂತ ಸಂತೈಸ್ತಾನೆ. ಆದ್ರೆ ಹೆಂಡತಿನೇ ಮರೆಯೋ ಅಷ್ಟು ಕೆಲಸ ಮಾಡಲ್ಲ, ಮಾಡಬಾರ್ದು ಕೂಡ. ಸಾರಿ ಶ್ರುತಿ, ಅದು ಯಾವತ್ತು ನಾನು ನಿನ್ ಮಾತನ್ನೇ ಕೇಳಲ್ಲ. ಎವ್ರಿಥಿಂಗ್ ಇಸ್ ಫಿನಿಶ್ಡ್. ಅಲ್ಲಮ್ಮ, ಏನಾಗಿಲ್ಲ. ಮನೇಲಿ ಸಂಭ್ರಮ ನಡೀತದೆ. ಅಣ್ಣಂದ್ರು ಅತ್ತಿಗೆರು ಇಬ್ರು ಜವಾಬ್ದಾರಿ ತಗೊಂಡಿದ್ದಾರೆ. ನಾನು ಮನೆಗೆ ಹೊರಡೋಣ ಅಂತಾನೆ ಬಂದೆ. ಇನ್ ಏನಕ್ಕೆ ಬರ್ತೀಯ? ಯಾರಿಗೋಸ್ಕರ ಬರ್ತೀಯ ಅಂತ? ಶ್ರುತಿ, ಸಮಾಧಾನ ಮಾಡ್ಕೋ, ಜನ ಇದಾರೆ. ಇರ್ಲಿ ಬಿಡು, ನೀನ್ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ನೀನೇನ್ ಅದಾನಿನ ಅಮ್ಮಾನಿನ? ನಿನ್ ಕೈ ಕೆಳಗಡೆ ಲಕ್ಷಾಂತರ ಜನ ಅನ್ನ ತಿಂತಾ ಇದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಅನ್ನೋದಕ್ಕೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡೋರು ಅನ್ನ ತಿಂತಾರೆ, ಮಿಕ್ದವ್ರು ಮಣ್ ತಿಂತಾರ? ಅಣ್ಣನ್ ಮುಂದೆ ಎಲ್ಲರೂ ಒಂದೇ. ಅಲ್ಲ ಶ್ರುತಿ, ನಾನ್ ಮ್ಯಾರೇಜ್ ಆನಿವರ್ಸರಿ ಮರ್ತಿಲ್ಲ, ಇನ್ನೇನು ಮರ್ತಿಲ್ಲಮ್ಮ. ಯಾಕೆ ಪೂರ್ತಿ ದಿನ ವೇಸ್ಟ್ ಮಾಡೋದು ಅಂತ ಅರ್ಧ ದಿನ ಕೆಲಸ ಮಾಡೋಣ, ಆಮೇಲೆ ಬರೋಣ ಅಂತ ಅನ್ಕೊಂಡೆ. ಇದನ್ನೇ ದೊಡ್ಡ ಅಫೆನ್ಸ್ ಅನ್ನೋ ಹಾಗೆ ಮಾತಾಡ್ಬೇಡ ನೀನು. ನನ್ ಜೊತೆ ಅರ್ಧ ದಿನ ಇಟ್ರೆ ನಿಂಗ್ ವೇಸ್ಟ್ ಅನ್ಸುತ್ತಾ? ಅಲ್ಲ ಶ್ರುತಿ, ನೀನ್ ಎಲ್ಲಾದ್ರೂ ತಪ್ಪು ಹುಡುಕ್ಬೇಡ. ತಪ್ಪುನ ಇವತ್ ಹುಡುಕ್ತಿಲ್ಲ ರವಿ ಅವರೇ, ಅವತ್ ಹುಡ್ಕೊಂಬಂದಲ್ಲ, ಅದು ತಪ್ಪು ಮಾಡಿದ್ದಲ್ಲ. ಆ ತಪ್ಪಿಗೆ ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಂಡ್ ಮನ್ಮೋತ್ ಅಂತ ತಪ್ಪನ ನಾನು ಯಾವತ್ತೂ ಮಾಡಲ್ಲ. ಶ್ರುತಿ, ನನ್ ಮಾತ್ ಕೇಳು. ಶ್ರುತಿ, ನಿಂತ್ಕೋ.
ಒಂದ್ ನಿಮಿಷ ನಿನ್ಕೋ ಶ್ರುತಿ, ನನ್ ಮಾತಿ ಇನ್ನೊಂದನೆ ಮಾತಾಡ್ತಾ ಇರೋದು. ಲೇ ಮೀನಾ, ಮೀನಾ ಎಲ್ಲಿದ್ಯಾ? ಹಲೋ, ಮಾತಾಡ್ರಿ. ಮೂಗನ ಕಾಡಿದರೆ ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ರೀ ಏನ್ರಿ ಆಯ್ತು ನಿಂಗೆ? ಅದನ್ನ ನೀನೇ ಸೋಲ್ಬೇಕು ಕಣೆ. ಅಲ್ಲವೇ ತೆರೀತು, ದಿನೇ ದಿನೇ ಎಲ್ರಿಗೂ ವಯಸ್ಸಾಗ್ತಿದ್ರೆ ನಿನಗೇನೆ ವಯಸ್ಸು ಕಮ್ಮಿ ಆಗ್ತಾ ಇದೆ. ರಿವೈಂಡಿಂಗ್ ಪ್ರೋಸೆಸ್ ಅಲ್ಲಿ ಇದೆಯಾನೆ. ಸುಮ್ನೆ ಇದ್ರಿ, ಸುಮ್ನೆ ಹೋಗ್ಲೇಬೇಡಿ. ಹೊಗಳೋ ಐಟಮ್ ಆಗೋಗಿದ್ಯಾ ಕಣೆ ನೀನು. ಮೇನಿಕೆ ಫ್ರೆಂಡು, ಶ್ರೀಗಂಧದ ತುಂಡು. ನೆಕ್ಸ್ಟ್ ಜನ್ಮದಲ್ಲಿ ನಾನು ಮಾನವ ಕುಲದಾಗ ಉಟ್ಬಿಟ್ರೆ ಸರಿ ಹೆಂಡ್ತಿ. ಇಲ್ಲ ಅಂತಂದ್ರೆ ನೀನು ಉಡೋ ಸೀರೆಗೆ ನೆರಿಗೆ ಆಗ್ಬೇಕು, ನಿನ್ನ ಕೈಯಿಂದ ಜಾರೋ ಜೀರಿಗೆ ಆಗ್ಬೇಕು, ತುಟಿ ಮೇಲೆ ನಡೆದಾಡೋ ಶಾವಿಗೆ ಆಗ್ಬೇಕು, ನಿನ್ನ ನಾಲಿಗೆ ಸಿಹಿ ಮಾಡೋ ಹೋಳಿಗೆ ಆಗ್ಬೇಕು, ನಿನ್ನ ಮುಡಿಲಿ ನಲಿಯೋ ಮಲ್ಲಿಗೆ ಆಗ್ಬೇಕು, ನಿನ್ನ ಭದ್ರ ಮಾಡೋ ಬಟ್ಟೆಗೆ ಹೊಲಿಗೆ ಆಗ್ಬೇಕು, ನಿನ್ನ ಅಂದಾನ ಚಂದಾನ ದಿನಾ ಸುಲಿಗೆ ಮಾಡೋ ಸೋಪೋ ಶಾಂಪೂ ಆಗ್ಬೇಕು ಕಣೆ. ಮತ್ತೆ ನಿಜವಾಗ್ಲೂ ನಾನು ಅಷ್ಟೊಂದು ಅಲ್ವಾ ಕಾಣಿಸ್ತಾ ಇದ್ದೀನಾ? ವೆಜಿಟೇಬಲ್ ಬಾತ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ, ನಿಜ ಕಣೆ ಹೇಳ್ತಿ. ಸರಿ, ಅದೇನದು ವೆಜಿಟೇಬಲ್ ಬಾತು? ಅಂದ್ರೆ ತಿನ್ನು ಅನ್ನದ ಮೇಲೆ ಆಣೆ ಅಂತ. ಸ್ಕೂಲಲ್ಲಿ ದೊಡ್ಡ ದಮೋದ್ರಿ. ರೋಡಲ್ಲಿ ಮಕ್ಕಳ ಮುಂದೆ ಎಲ್ಲೂ ಓಡಾಡ್ಬೇಡ. ಆಮೇಲೆ ಈ ಬೊಂಬೆ ನನಗಬೇಕು ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹಠ ಮಾಡ್ತಾರೆ. ಆಮೇಲೆ ಬಟ್ಟೆ ಅಂಗಡಿ ಹತ್ರ ಮಾತ್ರ ಓಡಾಡ್ಬೇಡ. ಯಾಕೋ? ಮಾಡೆಲ್ ಗಿಟ್ಟಿದ್ ಬೊಂಬೆಗೆ ಜೀವ ಬಂದ್ಬಿಟ್ಟಿದೆ ಅಂತ ನಿನ್ ಹಿಂದಿಂದೇನೆ ಬಂದ್ಬಿಡ್ತಾರೆ. ದಿಲ್ ಗಬ್ಬಬ್ಬಾಗೋಯ್ತಾ, ನೀ ತಿಳಿಸು ಯಾಕಂತ. ಏನ್ರಿ ನೀವು ಆಶುಕವಿ ಆಗ್ಬಿಟ್ಟಿದ್ದೀರಾ? ಆಮೇಲೆ ಎಲ್ಲಾ ಸರಿಯಾಗಿದೆ ಮೀನಾ, ಸೀರೆ ಒಂದನ್ನ ಕರೆಕ್ಟ್ ಆಗಿ ಉಟ್ಕೊಂಡಿದ್ರೆ ಎಲ್ಲಾ ಸರಿಯಾಗಿದೆ. ಸರಿಯಾಗೇ ಇದೆ. ಇಲ್ಲ ಅಂತ ಸ್ವಲ್ಪ ಇಲ್ಲ, ಕರೆಕ್ಟ್ ಆಗಿ ಇದೆ. ಇಲ್ಲ, ನಾನ್ ಕರೆಕ್ಟ್ ಮಾಡ್ತೀನಿ ಬಾ. ಓಹೋ, ಗೊತ್ತಾಯ್ತು ನಿಮ್ ಕರ್ನಾಟಕ ಎಲ್ಲ. ಎಲ್ಲ ತಪ್ಪಿಸ್ಕೊಂಡ್ತೀಯಾ? ತಪ್ಪಿಸ್ಕೊಂಡು ಹೋಗಕ್ಕೆಲ್ಲ ಪ್ರಯತ್ನ ಪಟ್ರ ಹೈಜಾಕ್ ಆಗಿ ಹೋಗ್ತೀಯಾ? ಸುಮ್ನೆ ಇರ್ರಿ, ಬಿಡ್ರಿ. ಸರಿ ಮಾಡ್ತೀನಿ, ನೆರಿಗೆ ಇರ್ರಿ. ಸರಿಯಾಗಿ ಇದೆ, ನೀವು ಸುಮ್ನೆ ಇರ್ರಿ. ನನಗ್ ಗೊತ್ತು ಅದು ಸರಿ ಇಲ್ಲ ರೀ. ಈಗ ಬಿಡ್ತೀರಾ ಅಥವಾ ಮಾವನ್ ಕರೀಲ ರೀ? ನಮ್ಮಿಬ್ರ ಮಧ್ಯ ಮಾವ ಯಾಕ್ರಿ? ಅವ್ರು ಬಂದು ಈ ಮೆಂಟಲ್ ಆಗಿರತ್ತಲ್ಲ ರಿಪೇರಿ ಮಾಡ್ತಾರ್ರಿ. ನಿಮ್ ಮಾವನು ಗೊತ್ತು ರೀ, ನಾನು ಏನ್ ಮಾಡಿದ್ರು ಸರಿ ಹೋಗಲ್ಲ, ನಾನು ಮೆಂಟ್ಲೆ ಅಂತ. ಇವಾಗ ನೀವ್ ಬಿಡ್ಲಿಲ್ಲ ಅಂದ್ರೆ ನಾನು ಜೋರ ಕಿತ್ಕೊಂಡ್ಬಿಡ್ತೀನಿ. ಕಿರ್ಚ್ಕೊಣ, ಕಿರ್ಕೊ ಎಲ್ಲಿ? ಇವಳು ಮನೇಲೂ ಕಾಣಿಸ್ತಾ ಇಲ್ವಲ್ಲ? ಪ್ರತಿ ಗಂಡಸು ನನ್ನ ಹೆಂಡತಿ ಅವಳು ತಗೊಂಡ್ ಬಂದಿನ ಮರ್ಸೋ ಅಷ್ಟು ಪ್ರೀತಿಸ್ತವೆ. ದುಃಖನ ಮರೀಲಿ ಅಂತ ಜೊತೆ ಆಗ್ತಾನೆ, ಇಷ್ಟನ ಮರೀಲಿ ಅಂತ ಸಂತೈಸ್ತಾನೆ. ಆದ್ರೆ ಹೆಂಡತಿನೇ ಮರೆಯೋ ಅಷ್ಟು ಕೆಲಸ ಮಾಡಲ್ಲ, ಮಾಡಬಾರ್ದು ಕೂಡ. ಮೀನಾ ನಡಿಯನಮ್ಮ. ಆಲ್ಮೋಸ್ಟ್ ಎಲ್ಲ ಆಗೋಯ್ತು. ಎಲ್ಲಿ ಸಕ್ಕರೆ ಇಲ್ಲಿ? ಟಿಂಕ್ರಿಂಗ್ ಆಗಿದೆ ಕಣೋ, ಪೇಂಟಿಂಗ್ ನಡೀತಾ ಇದೆ. ಟಿಂಕ್ರಿಂಗು ಪೇಂಟಿಂಗ ಅದೇನಪ್ಪ ಅದು? ಅಯ್ಯೋ, ಅಂದ್ರೆ ರೋಹಿಣಿ ಅವ್ರ ಅತ್ತೆಗೆ ಮೇಕಪ್ ಮಾಡ್ತಿದ್ದಾರೆ ಅಂತ. ಓಹೋ, ಸಂದರ್ಭ ಯಾವ್ದಾನ ಇರ್ಲಿ, ಹೆಣ್ಮಕ್ಳು ಮಾತ್ರ ಸಂಭ್ರಮ ಮಾಡ್ಕೊಂಡೇ ಇರ್ತಾರೆ ಅಲ್ವಾ? ಎಲ್ಲ ನಿಮ್ಗೋಸ್ಕರ ರೀ. ಹೆಣ್ಮಕ್ಳು ಎಷ್ಟು ಉದ್ದ ಕಾಣಿಸ್ತಾರೋ ನೀವು ಅಷ್ಟೇ ಚೆನ್ನಾಗ್ ನೋಡ್ಕೊಂತೀರಾ ಅನ್ನೋದು ವಾಡಿಕೆ. ವಾಡಿಕೆನೋ ಎಲೆ ಅಡಿಕೆನೋ. ಪೌಡ್ರ ಸಕ್ಕರೆಗೆ ಒಂದ್ 4 ಕೋಟಿ ಜಾಸ್ತಿನೇ ಬೆಳೆಯತ್ಲಾಗೆ. ನಮ್ಮಪ್ಪ ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ಬಿಡ್ಬೇಕು. ದಡ್ಡ ಮುದ್ದಾಗಿರೋ ದಡ್ಡ ಹಾಕೋಣ ನೀವು. ಮೀನಾ ಹೆಂಗೆ ಬಿರುದಾಂಕಿತಗಳು. ಖುಷಿ ಮಾಡು, ಖುಷಿನ. 100ಕ್ಕೆ 99% ಹುಡುಗರು ನಮ್ಮಪ್ಪ ನನ್ನನ್ನು ಒಂದೇ ಒಂದ್ಸರಿ ಹೊಗಳದ್ ಬೇಡವಾ ಅಂತ ಕಾಯ್ತಾ ಇರ್ತಾರೆ ಕಣೆ. ನೋಡೆ ನಮ್ಮಪ್ಪಯ್ಯ ನನ್ನ ಎಷ್ಟು ಹೊಗಳ್ತಾರೆ. ಫೇರ್ ಅಪ್ಪ, ಲವ್ಲಿ ಹೆಂಡತಿ, ನನ್ನ ಲೈಫೇ ಮೇಕಪ್ ಹಾಕಿಸ್ಕೊಂಡು ಮುದ್ದಾಗ ಆಗ್ಬಿಟ್ಟಿದೆ. ಓ ಏನಮ್ಮ, ಬಲೆ ರೆಡಿ ಆಗ್ಬಿಟ್ಟಿದ್ಯಾ? ಮುದ್ದಾಗಿದ್ದೀನಲ್ವಾ? ನನ್ನ ಹೆಂಡತಿ ನಿನ್ನ ಹಾಗೆ ಮಾಡಿರೋದು. 5 ಡಿಗ್ರಿ ಮನೋಜನ ಹೆಂಡತಿ ಮರಿಬೇಡ. ಇಲ್ಲ ಮನೋಜ್, ಅತ್ತೆ ನ್ಯಾಚುರಲ್ ಬ್ಯೂಟಿ. ನಾನ್ ಸುಮ್ನೆ ಟಚ್ ಅಪ್ ಮಾಡಿದೆ ಅಷ್ಟೇ. ನೆನಪು. ಸುಮ್ಮನಿರಮ್ಮ ರೋಹಿಣಿ ನೀನು. ಇವ್ರ ಮುಂದೆ ಹೋಗ್ಬಿಡ್ಬೇಡ, ನಂಗೆ ನಾಚಿಕೆ ಆಗುತ್ತೆ. ಸಕ್ಕರೆ ಬೈಲಲ್ಲಿ 1984ರಲ್ಲಿ ಮದುವೆ ಮುಂಚೆ
ನಾನು ಜಾತ್ರೆಲ್ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಅಯ್ಯೋ 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 ದೇವತೆ ಗರ್ಭಗುಡಿಯಲ್ಲೆಲ್ಲ ಎದ್ದು ವಾಕಿಂಗ್ ಹೋಗ್ತಾ ಇದೆ ಅಂತ ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ಬಿಡ್ತಿದ್ರು. ಏನು ಆಗಲ್ಲ, ಸುಮ್ನಿರೆ, ಆಟೋಮೆಟಿಕ್ ಆಗಿ ಎದ್ದೇಳ್ತಾರೆ ಬಿಡು ಅವ್ರೆ. ಟೋರ ಕುದುರೆ ಗಾಡಿ, ಪಟಾಸ್ ಮಾರೋನು, ರಿಂಗ ಆಡ್ಸೋನು ಎಲ್ಲ ಅವ್ರವ್ರ ಕೆಲ್ಸ ಬಿಟ್ಟು ನನ್ ಹಿಂದೆನೆ ಓಡಾಡೋರಪ್ಪ. ಅಲ್ಲ ನೀನ್ ಹೇಳದಿಲ್ಲ ರಿಂಗ ರೋಸಸ್ಸು ಬತ್ತಾಸು ಗಿತ್ತಾಸು ಅಂತ, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ನಂಟ್ ಹಾಕೊಳ್ಳೋದು ಬಿಟ್ಟು ಈ ಮಗು ಮನ್ಸನ್ ಯಾಕೆ ಗಂಟ ಹಾಕೊಂಡೆ ಸಕ್ರೆ? ಅಲ್ಲ ನಿನಗೇನು ಹೊಟ್ಟೆ ಉರಿ ಅಂತ ಕೇಳ್ತೀನಿ. ನಾನು ಹೊಟ್ಟೆ ಉರಿಗಳಿಲ್ಲ, ಅನ್ಯಾಯವಾಗಿ ಈ ಮನೋಜ ಭೂಮಿಗೆ ನುಗ್ಗುಂಟಲ್ಲ ಅಂತ ಹೊರಗೂ ಅಷ್ಟೇ. ನೀನ್ ಒಬ್ಬ ಇರ್ಲಿಲ್ಲ ಅಂತಿದ್ರೆ ಇಡೀ ದೇಶ ಎಷ್ಟು ಸುಭಿಕ್ಷವಾಗಿರೋದು. ದಡ್ಡತನ ಅನ್ನೋ ಪದಕ್ಕೆ ಜನಗಳಿಗೆ ಬೆಲೆನೇ ಗೊತ್ತಾಗ್ತಾ ಇರ್ಲಿಲ್ಲ. ಬಾಳ ಅವಮಾನ ಮಾಡ್ಬೇಡ್ವೋ, ನಾನು ಬೆಳೆದು ತೋರಿಸ್ತೀನಿ. ಆಗೋಯ್ತು 21 ವರ್ಷ ಆಗೋಯ್ತು, ಇನ್ನು ಬೆಳೆಯೋದಿಲ್ಲ, ಪುರ್ ಅಷ್ಟೇ. ಆಯ್ತಪ್ಪ ಆಯ್ತು, ಡೆಕೋರೇಷನ್ ನೋಡಿ ತುಂಬಾ ಸಂತೋಷ ಆಗೋಯ್ತು. ಶುಭ ಸಮಾರಂಭಕ್ಕೆ ಹೊರಟಿದೀವಿ, ಸುಮ್ಮನೆ ವ್ಯಾಜ್ಯಗಳು ಮಾಡ್ಕೊಳ್ಳೋದು ಬೇಡ, ನಡೀರಿ. ನನಗೆ ರವಿ ಶ್ರುತಿ ಎಲ್ಲಪ್ಪ ಕಾಣಿಸ್ತಾನೆ ಇಲ್ಲ? ಒಂದ್ ನಿಮಿಷ ಮಾವ. ರವಿ ಒಬ್ರೇ ಬರ್ತಾ ಇದ್ದೀರಾ? ಶ್ರುತಿಯಲ್ಲಿ ಅದು ಅದ್ಗೆ ಇಷ್ಟೊತ್ತವರೆಗೂ ಇಲ್ಲೇ ಇದ್ಲು, ಏನೋ ಡಬ್ಬಿಂಗ್ ಬಂತು ಅಂತ ಹೊರಟುಬಿಟ್ಲು. ಅದೇ ಏನೇ ಇದು, ₹1000 ಖರ್ಚು ಮಾಡಿ ಆನಿವರ್ಸರಿ ಮಾಡ್ಕೋತಾ ಇದ್ದೀರಾ. ಇವತ್ತಿನ ಕೇಂದ್ರ ಬಿಂದುನೇ ನೀವು. ಈಗ ಮಾಡಿದ್ರೆ ಹೇಗೋ ಕಂದ? ಫಂಕ್ಷನ್ ಬಿಟ್ಟು ಎಲ್ಲೋ ಹೋಗಿದ್ದಾಳೆ ಏನೋ ಅರ್ಥ? ಹೇಳದ್ನಪ್ಪ, ಆದ್ರೆ ಹೋಗ್ಲೇಬೇಕು ಅಂತ ಹೊರಟುಬಿಟ್ಲು. ಓ ಈ ಕಡೆ ಬಾರ. ಅವಳು ಮೆರಿಯಕ್ಕೆ ಅಂತಾನೆ ಈ ಮನೆಗೆ ಬಂದಿದ್ದು ಕಣೋ. ಅದಕ್ಕೆ ಅತ್ತೆ ಮಾವ ಗಂಡ ಯಾರ ಮಾತು ಕೇಳೋದೇ ಇಲ್ಲ ಅವಳು. ಸಹವಾಸ ದೋಷ ನಾಗ ದೋಷಕ್ಕಿಂತ ತುಂಬಾ ಡೇಂಜರಸ್. ಅಮ್ಮ ನೀವೆಲ್ಲ ಹೊರಟಿರಿ, ಸ್ವಲ್ಪ ಹೊತ್ತು ಶ್ರುತಿನ ಅಲ್ಲೇ ಕರ್ಕೊಂಡ್ ಬರ್ತೀನಿ. ಲೇ ಫಂಕ್ಷನ್ ಇಂದು ಕಣೋ, ನೀನ್ ಇಲ್ದೆ ನಾವ್ ಅಲ್ಲಿಗೆ ಹೋಗಿ ಏನ್ ಮಾಡೋದು? ಲೋ ಮನೋಜ, ಬರ್ತೀನೋ, ನೀವ್ ಹೋಗಲ್ ರೀಚ್ ಆಗೋ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಸರಿ ಮೆನು ರವೆ ಇಡ್ಲಿ ರೆಡಿ ತಾನೆ? ಸರಿ ಬನ್ನಿ ಎಲ್ಲ ಹೋಗಿ ತಿಂತಾ ಇರೋಣ. ಅಷ್ಟೆಲ್ಲ ಶ್ರುತಿನ ಕರ್ಕೊಂಡ್ ಬರ್ತಾನೆ. ಲೋ, ಇಂಥ ದಿನಾನಾದ್ರೂ ಸ್ವಲ್ಪನಾದ್ರೂ ನಿನ್ ಮಾತ್ ಕೇಳೋ ತರ ಮಾಡ್ಕೊ, ಇಲ್ಲ ಅಂದ್ರೆ ತುಂಬಾ ಅನುಭವಿಸ್ತೀಯ ನೋಡು. ಸರಿ ಬನ್ನಿ, ಲೇಟ್ ಆಗುತ್ತೆ, ಎಲ್ಲ ಹೊರಡಿ. ಬಾರು. ನಮೀನಾ, ರವಿ ಸುಳ್ಳು ಹೇಳ್ತಾನೆ ಕಣೆ. ನನ್ಗೂ ಹಾಗೆ ಅನಿಸ್ತಿದೆ. ಬಾ ಹೋಗು ಚಸ್ಮ. The mobile you are calling is currently switched off. ಯಾಕೋ ಸೂರ್ಯ, ನೀವ್ ಹೋಗ್ಲಿಲ್ವಾ? ನೀನೇನು ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಪ್ಪ. ನಾನ್ ಶ್ರುತಿನ್ ಕರ್ಕೊಂಡ್ ಬರ್ತೀನಿ ಕಣೋ. ಶ್ರುತಿ ಬರ್ಲಿ ಬಿಡಿ, 4 ಜನ ಒಟ್ಟಿಗೆ ಹೋಗೋಣ. ಏನ್ ಹಾಳುಗೆಡುಕೊಂಡಿದ್ದೆ ಬೊಗಳಲ್ಲಿ, ನೀನ್ ನಾರ್ಮಲ್ ಆಗಿಲ್ಲ. ಇಲ್ಲ ಕಣೋ, ಅಂತದೇನಿಲ್ಲ. ಫೋನ್ ಕೊಡಿದ್ವಿ. ಅದ್ಗೆ The mobile you are calling is currently switched off. ಸ್ವಿಚ್ ಆಫ್ ಆಗಿದ್ಯಾ ಅಥವಾ ಮಾಡ್ಕೊಂಡಿದ್ದಾಳ? ಮಾಡ್ಕೊಂಡಿದ್ದಾಳೆ. ಏನಾಯ್ತು ಹೇಳು ರವಿ. ಇವತ್ ನಾರ್ಮಲ್ ಕೆಲ್ಸಕ್ಕೆ ಹೋಗಿದ್ದೆ, ಅದಕ್ಕೆ ಹಾಫ್ ಡೇ ಅಷ್ಟೇ. ಆದ್ರೆ ಅಷ್ಟ್ರಲ್ಲಿ 15 ಮಿಸ್ ಕಾಲು. ಪ್ರತಿ ಗಂಡಸು ತನ್ನ ಹೆಂಡತಿ ಅವಳು ತಗೊಂಡ್ ಬಂದಿದ ಮರ್ಸೋ ಅಷ್ಟು ಪ್ರೀತಿಸ್ತವೆ. ದುಃಖನ ಮರೀಲಿ ಅಂತ ಜೊತೆ ಆಗ್ತಾನೆ, ಕಷ್ಟನ ಮರೀಲಿ ಅಂತ ಸಂತೈಸ್ತಾನೆ. ಆದ್ರೆ ಹೆಂಡತಿನೇ ಮರೆಯುವಷ್ಟು ಕೆಲಸ ಮಾಡಲ್ಲ, ಮಾಡಬಾರ್ದು ಕೂಡ. ನಾನ್ ಮ್ಯಾರೇಜ್ ಆನಿವರ್ಸರಿ ಮರ್ತಿಲ್ಲ, ನೀನೇನು ಮರ್ತಿಲ್ಲಮ್ಮ. ಯಾಕೆ ಪೂರ್ತಿ ದಿನ ಅಲ್ಲಿ ವೇಸ್ಟ್ ಮಾಡೋದು ಅಂತ ಅರ್ಧ ದಿನ ಕೆಲಸ ಮಾಡೋಣ, ಆಮೇಲೆ ಬರೋಣ ಅಂತ ಅನ್ಕೊಂಡೆ. ಇದನ್ನೇ ದೊಡ್ಡ ಅಫೆನ್ಸ್ ಅನ್ನೋ ಹಾಗೆ ಮಾತಾಡ್ಬೇಡ ನೀನು. ನನ್ ಜೊತೆ ಅರ್ಧ ದಿನ ಇದ್ರೆ ನಿಂಗ್ ವೇಸ್ಟ್ ಅನ್ಸುತ್ತಾ? ನೀನ್ ಎಲ್ಲಾದ್ರೂ ತಪ್ಪು ಹುಡುಕ್ಬೇಡ. ತಪ್ಪುನ ಇವತ್ ಹುಡುಕ್ತಿಲ್ಲ ರವಿ ಅವರೇ, ಅವತ್ ಹುಡ್ಕೊಂಬಂದಲ್ಲ, ಅದು ತಪ್ಪು ಮಾಡಿದ್ದಾನು. ಶ್ರುತಿ ನನ್ ಮಾತ್ ಕೇಳು, ನನ್ನ ಅರ್ಥನೇ ಮಾಡ್ಕೊಂತ ಇಲ್ಲ. ಅದ್ಗೆ ಅವ್ಳು ಎಲ್ಲಿ ಹೋಗಿದ್ದಾಳ ಅಂತಾನೂ ಗೊತ್ತಿಲ್ಲ. ಅವ್ರ ತಂದೆ ಮನೆಗೆ ಏನಿದ್ರು? ಅಲ್ಲಿಗೆಲ್ಲ ಹೋಗಿರಲ್ಲ ಕಣ ಈ ಮೈಕು. ಏಯ್ ದಡ್ಡ ಪಟ್ಟತವ, ಅದೇನ್ ಸಂಪಾದನೆ ಮಾಡ್ಬಿಟ್ರಪ್ಪ ನೀವು ಲವ್ಗಳು ಮಾಡ್ಬಿಟ್ಟು. ಒಬ್ರನ್ನ ಒಬ್ರು ಅರ್ಥನೇ ಮಾಡ್ಕೊಳಿಲ್ವಲ್ಲ. ಅವ್ಳಿಗೆ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೂರ್ಯ. ಪಾರ್ಟಿ ಹಾಲ್ ಬುಕ್ ಆಗಿದೆ, ಎಲ್ಲಾರು ಬಂದ್ ಸೇರಿರ್ತಾರೆ. ಎಲ್ಲಾರು ಬಂದ್ ಸೇರೋದಲ್ಲ, ಆ ವಾಸುದೇವ ಶೀಲಾ ಬಂದ್ಬಿಟ್ರೆ ಸಾಕು, ಆ ಜಾಗ ಮಿನಿ ಕುರುಕ್ಷೇತ್ರ ಮಾಡ್ಬಿಡ್ತಾರೆ. ಅವ್ಳು ಫೋನ್ ಆದ್ರೂ ಪಿಕ್ ಮಾಡಿದ್ರೆ ನಾನು ಹೇಗೋ ಮಾತಾಡ್ ಕನ್ವಿನ್ಸ್ ಮಾಡ್ತಿದ್ದೆ. ಏನೋ ಮಾಡೋಣ. ರವಿಕಾಂತ್, ನಿನ್ ಮೊದ್ಲು ಪಾರ್ಟಿ ಹೊಲ್ಬಿಡು. ಇಲ್ಲೋ ಸೂರ್ಯ, ಅವಳಿಲ್ದೆ ಹೆಂಗೋ? ಎಲ್ಲರೂ ಪ್ರಶ್ನೆ ಮಾಡಲ್ವಾ? ಏಯ್, ಇಲ್ಲಿ ಬೊಗಳಿ ಸುಳ್ಳನ್ನೇ ಅಲ್ಲಿ ಹೋಗಿ ಬೊಗಳದ ಕೂತಿರೋ. ನಾನು ಮೀನಾ ಅವಳನ್ನ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಅಂತ ಹುಡುಕ್ತಿರೋ? ಶ್ರೀಲಂಕಾ, ನೇರ ಅಶೋಕವನಕ್ಕೆ ಹೋಗ್ಬಿಡ್ತೀವಿ ಬಿಡು. ನಿನಗ್ ಯಾಕ ಲೈ, ನಾನು ಏನ್ ಹೇಳ್ತೀನಿ ಅದನ್ನ ಮಾಡಿ ಹೋಗಿ ಅಡಿ ಹೊಡಿ ನೀವು. ರೀ, ಈಗ ಅವಳು ಎಲ್ಲಿ ಅಂತ ಹುಡ್ಕೋದು? ಫೋನ್ ಬೇರೆ ಆಫ್ ಆಗಿದೆ. ಏ ಮೀನಾ, ಆ ಮೈಕು ಡಬ್ಬಿಂಗ್ ಮಾಡೋ ಜಾಗ ನಿಂಗೆ ಗೊತ್ತಲ್ವಾ? ಹಾ ಗೊತ್ತು. ಅಡಿಯಲ್ಲಿ ಹೋಗೋಣ. ಎಲ್ಲೋ ನೀನ್ ಹೆಂಡ್ತಿ ಶ್ರುತಿ?
ಬರ್ತಾಳಮ್ಮ. ನೀನ್ ಪದೇ ಪದೇ ಬಂದು ಅದನ್ನೇ ಕೇಳಿದ್ರೆ ಹೆಂಗೆ? ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಅಪ್ಪ ಸ್ಟುಡಿಯೋ ಒಳಗಡೆ ನೆಟ್ವರ್ಕ್ ಇರಲ್ಲಪ್ಪ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಅವಳು ಇನ್ನೂ ಹೊರಟಿಲ್ವಾ? ಅಲ್ಲಿ ಅಂದ್ರೆ ಶ್ರುತಿ ಇಲ್ಲಿ